ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಬೆಳಗಾಗ್ತಿದ್ದ ಹಾಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕು, ತಿಂಡಿ ಮಾಡಬೇಕು. ಅದಕ್ಕೆ ಒಂದೇ ಐಟಮ್ ಅಂದರೆ ರೈಸ್ ಐಟಮು ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲೂ ತುಂಬ ಈಸಿ ಆಗಿರೋವಂಥ ಐಟಮ್ ಅಂದರೆ ಚಿತ್ರಾನ್ನ. ಯಾವಾಗಲೂ ಒಂದೇ ಥರ ಚಿತ್ರಾನ್ನ ತಿನ್ನೋ ಬದಲು ಲೈಟಾಗಿ ಒಂದು ಸ್ವಲ್ಪ ಮಸಾಲೆ ಇರೋವಂಥ ಚಿತ್ರಾನ್ನ ಮಾಡ್ಕೊಂಡು ತಿಂದ್ರಂತೂ ಏನು ರುಚಿಯಾಗಿರುತ್ತೆ ಅಲ್ವಾ? ಮತ್ತೆ ತಡ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಮಸಾಲೆನ ರುಬ್ಕೋಬೇಕು. ಮೊದಲು ಚಕ್ಕೆ ಒಂದು ಅರ್ಧ ಇಂಚು, ಲವಂಗ 3, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 5ರಿಂದ 6 ಎಸಳು, ಹಸಿಮೆಣಸಿನ್ಕಾಯಿ 6 ಅಥವಾ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ, ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು 1 ಹಿಡಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಈ ಮಸಾಲೆ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. 1/4 ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ. ಕಡಲೆಕಾಯಿ ಬೀಜ 3/4 ಭಾಗ ಫ್ರೈ ಆಗ್ತಿದೆ. ಹಾಗೆ ಗೋಡಂಬಿ 1 ಟೇಬಲ್ ಸ್ಪೂನ್, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಇದ್ರ ಜೊತೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ನೀವೇನಾದರೂ ಲಾರ್ಜ್ ಕ್ವಾಂಟಿಟಿ ಈ ಗೊಜ್ಜನ್ನ ಮಾಡೋದಾದರೆ ಈ ಕಡಲೆಕಾಯಿ ಬೀಜ ಗೋಡಂಬಿನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ನಂತರ ಗೊಜ್ಜನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಗೋಡಂಬಿ ಫ್ರೈ ಆಗಿರೋದು ಒಳ್ಳೆ ಘಮ ಬರ್ತಾ ಇದೆ, ಕಡಲೆಕಾಯಿ ಬೀಜದ್ದು ಗೋಡಂಬಿದು. ಇವಾಗ ಸಾಸಿವೆ 1 ಟೀ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಈರುಳ್ಳಿ ಹಾಕ್ತಾ ಇರೋದ್ರಿಂದ ಈ ಬೇಳೆಗಳನ್ನ ಒಂಚೂರು ಮುಂದಾಗಿ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಾಸಿವೆ ಒಂದ್ಸಲ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು 2 ಕರಿ, ಜೊತೆಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಬ್ಬಿದ ಮಿಶ್ರಣನ ಇದಕ್ಕೆ ಹಾಕೊಳ್ತೀನಿ. ರುಬ್ಬಿರೋ ಮಿಶ್ರಣ ಹಾಕೋಬೇಕಾದ್ರೆ ಹುಷಾರಾಗಿ ಹಾಕೊಳ್ಳಿ, ಯಾಕೆ ಅಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಂಡಿರಿ. ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಈ ಗೊಜ್ಜು ಎಣ್ಣೆ ಬಿಡಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಸಿ ಘಮ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಏನಿಲ್ಲ ಅಂದರೂ ಒಂದು 4ರಿಂದ 5 ನಿಮಿಷ ಹಿಡಿಯುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಎಣ್ಣೆ ಬಿಡೋದಕ್ಕೆ ಶುರು ಆಗಿದೆ ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಾಗ ಹೇಗೆ ಘಮ ಬರುತ್ತೆ ಆ ಥರ ಘಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು 1 ನಿಂಬೆ ಹಣ್ಣು ಪೂರ್ತಿ ಅದರ ರಸನ ಹಾಕೊಳ್ತಾ ಇದ್ದೀನಿ. ರಸ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಕಲಸೋ ಅನ್ನಕ್ಕೆ ಇಷ್ಟು ಗೊಜ್ಜು ಏನು ಬೇಕಾಗಲ್ಲ. 1 ಸೌಟಷ್ಟು ಗೊಜ್ಜನ್ನ ಎತ್ತಿಡ್ತೀನಿ, ಅಂದರೆ ಒಂದು ಚಿಕ್ಕ ಸೌಟಲ್ಲಿ. ಬೇಕಿದ್ರೆ ಆ ನಂತರ ಈ ಗೊಜ್ಜನ್ನ ಹಾಕೊಂಡು ಕಲಿಸ್ಕೋಬೋದು. 1.5 ಕಪ್ಪಷ್ಟು ಅಕ್ಕಿ ತೊಗೊಂಡು ಅದರಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಹುಡಿಯಾಗಿ. ಇವಾಗ ಇದನ್ನು ಇದಕ್ಕೆ ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಜೊತೆಗೆ ಉಪ್ಪು ಇವೆರಡನ್ನು ರುಚಿ ನೋಡಿ ಬೇಕಿದ್ರೆ ನಂತರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಟೇಸ್ಟ್ ನೋಡಿದೆ. ಇನ್ನೊಂಚೂರು ಉಪ್ಪು ಬೇಕು ಅನಿಸ್ತು, ಉಪ್ಪು ಹಾಕೊಂಡೆ. ಜೊತೆಗೆ ಗೊಜ್ಜು ಕೂಡ ಬೇಕಾಗುತ್ತೆ. ನೋಡಿ, ನಾನೇನು ಎತ್ತಿಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಗೊಜ್ಜು ಬೇಕಾಗುತ್ತೆ. ನಾನು ಮಾಡಿರೋ ಅಷ್ಟಕ್ಕೂ ಕ್ವಾಂಟಿಟಿಗೂ ಕರೆಕ್ಟಾಗಿ ಗೊಜ್ಜು ಮಾಡ್ಕೊಂಡಿದ್ದೀನಿ. 1.5 ಕಪ್ಗೆ ಅನ್ನಕ್ಕೆ ಬೇಕಾಗುವಷ್ಟು ಗೊಜ್ಜನ್ನ ನಾನಿಲ್ಲಿ ತಯಾರಿಸ್ಕೊಂಡಿದ್ದೀನಿ. ಕೈಯಲ್ಲಿ ಒಂದ್ಸಲ ಈವನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಹುಳಿ ಕಮ್ಮಿ ಅನ್ನಿಸ್ತು ನೋಡಿ. ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಮಸಾಲೆ ಚಿತ್ರಾನ್ನ ರೆಡಿ ಆಯಿತು ನೋಡಿ. ನಾನು ಎಷ್ಟೊಂದು ವೆರೈಟಿ ಚಿತ್ರಾನ್ನಗಳನ್ನ ತೋರಿಸಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದಕ್ಕಿಂತ ಒಂಚೂರು ಟೇಸ್ಟ್ ಅಂದರೆ ಹಾಕೋವಂಥ ಐಟಮು ಜೊತೆಗೆ ಟೇಸ್ಟ್ ಕೂಡ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಈ ಚಿತ್ರಾನ್ನದ ಗೊಜ್ಜನ್ನ ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ 1 ವಾರದವರೆಗೂ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕಾದರೂ ಅನ್ನ ಮಾಡಿಕೊಂಡು ಈ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ನೀವು ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ಒಂದು ಚಟ್ನಿ ಆಗಲಿ ಸೈಡ್ಗೆ ಏನು ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಲಂಚ್ ಬಾಕ್ಸು ಕೂಡ ಇದನ್ನು ಪ್ಯಾಕ್ ಮಾಡಿಕೊಡ್ಬೋದು ನೀವು. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಈ ಸಿಂಪಲ್ ಆಗಿರೋವಂಥ ಮಸಾಲೆ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.